ಪ್ರಿಯಾಂಕ್ ಖರ್ಗೆಗೆ ಡಿಸಿಎಂ ಸ್ಥಾನ ನೀಡುವಂತೆ ಕಾಂಗ್ರೆಸ್ನಲ್ಲಿ ಒತ್ತಡ ಹೆಚ್ಚಾಗಿದೆ. ಕಲ್ಯಾಣ ಕರ್ನಾಟಕ ಭಾಗದ ಶಾಸಕರಿಂದ ಪ್ರಿಯಾಂಕ್ ಖರ್ಗೆ ಪರವಾಗಿ ಬ್ಯಾಟಿಂಗ್ ಮಾಡಲಾಗ್ತಿದೆ. ಪ್ರಿಯಾಂಕ್ ಬೆನ್ನಿಗೆ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ನಿಂತಿದ್ದಾರೆ. ಪ್ರಿಯಾಂಕ್ ಖರ್ಗೆ ಈ ಹಿಂದೆ ಕೊಟ್ಟ ಖಾತೆಯನ್ನ ಚೆನ್ನಾಗಿ ನಿರ್ವಹಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಬೇಕಂದ್ರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಡಿಸಿಎಂ ಮಾಡಿ ಅನ್ನುವಂಥ ಒತ್ತಡವನ್ನು ಹೇರಲಾಗ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದ ನಾಯಕರಿಂದ ಪ್ರಿಯಾಂಕ್ ಖರ್ಗೆ ಪರವಾಗಿ ಬ್ಯಾಟಿಂಗ್ ನಡೆಸಲಾಗ್ತಾ ಇದೆ. ಮಾಜಿ ಸಚಿವರಾದಂತಹ ರಾಜಶೇಖರ್ ಬಿ ಪಾಟೀಲ್ ಅವರು ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೇನೆ. ಸರ್, ಪ್ರಮುಖವಾಗಿ ಈಗಾಗಲೇ ದೊಡ್ಡ ಚರ್ಚೆ ಆಗ್ತಾ ಇದೆ. ಒಂದು ಕಡೆ ಡಿಸಿಎಂ ಸ್ಥಾನಕ್ಕೆ ನಮ್ಮ ಸಮುದಾಯಕ್ಕೆ ನೀಡಬೇಕು, ನಮ್ಮ ದಲಿತ ಸಮುದಾಯಕ್ಕೆ ನೀಡಬೇಕು, ಲಿಂಗಾಯತ ಸಮುದಾಯಕ್ಕೆ ನೀಡಬೇಕು ಅನ್ನುವಂಥದ್ದು. ಸರ್, ಡಿಸಿಎಂ ಯಾರು ಸೂಕ್ತ ನಿಮ್ಮ ಪ್ರಕಾರ? ನಿಮ್ಮ ಒಲವೇನು ಸರ್? ನೋಡಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಿಯಾಂಕ್ ಖರ್ಗೆಜಿಯವರು ಭಾಳ ಒಳ್ಳೆಯ ರೀತಿಯಿಂದ RDPR ಮತ್ತು IT-BT ಸಚಿವರಾಗಿ ಒಳ್ಳೆಯ ಕಾರ್ಯಗಳು ಮಾಡ್ತಾಯಿದ್ದಾರೆ. ಹಿಂದೆ ಕೂಡ ಸೋಷಿಯಲ್ ವೆಲ್ಫೇರ್ ಸಚಿವರಾಗಿ ರಾಜ್ಯಕ್ಕೆ ಒಳ್ಳೆಯದಾದ ಕಾರ್ಯಕ್ರಮಗಳು ಅವ್ರು ಕೊಟ್ಟಿದ್ದಾರೆ. ಇವತ್ತು ಪ್ರಿಯಾಂಕ್ ಖರ್ಗೆಜಿಯವರು ನಮ್ಮ ಕಲ್ಯಾಣ ಕರ್ನಾಟಕದಿಂದ DCM ಆಗಬೇಕು ಅಂತ ನಮ್ಮೆಲ್ಲರ ಅಪೇಕ್ಷೆ ಇದೆ. ಅದಕ್ಕೆ ಯಾರು ಒಳ್ಳೆಯ ಕೆಲಸ ಮಾಡ್ತಾರೆ, ಇವತ್ತು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿ ಸಾಹೇಬರು ಇವತ್ತು ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ಇವತ್ತೊಂದು ಅವ್ರ ಮಾರ್ಗದರ್ಶನದಲ್ಲಿ ಇವತ್ತು ಪ್ರಿಯಾಂಕಾ ಖರ್ಗೆಜಿಯವರು ಭಾಳ ಒಳ್ಳೆಯ ಕಾರ್ಯಗಳು ಮಾಡ್ತೊಡಗಿದ್ದಾರೆ. ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಸಿಗಬೇಕು ಅಂತ ನಮ್ಮದೆಲ್ಲರ ಅಪೇಕ್ಷೆ ಇದೆ. ಪ್ರಿಯಾಂಕ್ ಖರ್ಗೆಗೆ ಕೊಡಲೇಬೇಕು ಅನ್ನೋದು, ಹಿರಿಯ ಸೀನಿಯರಿಟಿ ಮೇಲೆ ಹೋದರೆ ಸೀನಿಯರ್ ಇದ್ದಾರೆ, ಅವ್ರಿಗೆ ಕೊಡಬೇಕು ಅನ್ನುವಂಥದ್ದು ಒಂದು ಕಡೆ ಕೇಳಿ ಬರ್ತಾ ಇದೆ. ಇದಕ್ಕೇನು ಹೇಳ್ತೀರಾ? ಈಗ ನಾನೇ ನಿಮಗೆ ಹೇಳ್ತಾ ಇದ್ದೀನಿ, ಕಲ್ಯಾಣ ಕರ್ನಾಟಕದಲ್ಲಿ ಒಂದು ವೇಳೆ ಡೆಪ್ಟಿ CM ಕೊಡಬೇಕಾಗಿತ್ತಂದ್ರೆ ಪ್ರಿಯಾಂಕ್ ಖರ್ಗೆ ಕೊಡಿ. ಈಗ ನೋಡಿ, ಯಾವ ರೀತಿ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಗೊತ್ತಿಲ್ಲ. ನಾವು ಕೂಡ ನಿಮ್ಮ ಮಾಧ್ಯಮದ ಮುಖಾಂತರ ನೋಡ್ತಾ ಇರುವಾಗ ಸುಮಾರು 4 ಜನರಿಗೆ ಉಪಮುಖ್ಯಮಂತ್ರಿಗಳು ಮಾಡ್ತಾರ, ಎಲ್ಲ ಸಮಾಜದವ್ರಿಗೆ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದಾರ ಅಂತ ಮಾಧ್ಯಮದ ಮೂಲಕ ನಾವು ತಿಳ್ಕೊಂಡಿದ್ದೀವಿ. ಸರ್, DCM ಸ್ಥಾನವನ್ನು ಈಗ DK ಶಿವಕುಮಾರ್ ಬಿಟ್ಟರೆ 4 ಜನ ಕೊಡಬೇಕಾ, ಅಥವಾ ಪ್ರಿಯಾಂಕ್ ಖರ್ಗೆ ಒಬ್ಬರೇ ಕೊಟ್ಟರೆ ಒಬ್ಬರೇ ನಿಭಾಯಿಸುವಂತಹ ಕೇಪಬಲ್ ಇದೆಯಾರ ಪ್ರಿಯಾಂಕ್ ಖರ್ಗೆ ಅಂತ? ನೋಡಿ, ಅದಕ್ಕೆ ನಾನು ತೀರ್ಮಾನ ಮಾಡೋಕ್ಕಾಗೋದಿಲ್ಲ. ಅದು ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಇವತ್ತು ಎಷ್ಟು ಜನರಿಗೆ ಮಾಡಬೇಕು, ಏನು ಮಾಡಬೇಕು, ಅದು ತೀರ್ಮಾನ ಒಂದು ಭಾಗ. ನಮ್ಮ ವಿಚಾರಗಳು ಏನಿದೆ ಅಂದರೆ, ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಡೆಪ್ಟಿ CM ಪೋಸ್ಟ್ ಕೊಡಬೇಕಾಗಿತ್ತು ಅಂತಂದರೆ ಅಲ್ಲಿ ಪ್ರಿಯಾಂಕ್ ಖರ್ಗೆಜಿಯವರಿಗೆ ಕೊಡಿ ಅಂತ ನಮ್ಮ ಪ್ರಿಯಾಂಕ್ ಖರ್ಗೆ ಅವರೊಬ್ಬರಿಗೆ DCM ಕೊಟ್ಟರೆ ಅವರು ನಿಭಾಯಿಸ್ತಾರೆ ಸರ್. ನೋಡಿ, ನಿಭಾಯಿಸ್ತಕ್ಕಂಥ ಶಕ್ತಿ ಇದೆ ಅವ್ರ ಹತ್ರ, ಒಳ್ಳೆ ಟ್ಯಾಲೆಂಟ್ ಇದ್ದಾರೆ, ಒಳ್ಳೆ ತಾವು ನೋಡಿ IT-BT ಯಾವ ರೀತಿ ನಿರ್ವಹಣೆ ಮಾಡಿದಾರ, ಈಗ RDPR ಯಾವ ರೀತಿ ನಿರ್ವಹಣೆ ಮಾಡಿದಾರ, ಹಿಂದೆ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿ ಕೂಡ ಯಾವ ರೀತಿ ನಿರ್ವಹಣೆ ಮಾಡಿದ್ದಾರೆ ತಾವು ನೋಡಿ. DCM ಸ್ಥಾನಕ್ಕೆ ಪ್ರಿಯಾಂಕ್ ಖರ್ಗೆ ಸಂಪೂರ್ಣವಾಗಿ ಸೂಟಬಲ್ ಆಗ್ತಾರೆ. ಅವ್ರು ಕೊಟ್ಟರೆ ನಿಭಾಯಿಸುವಂಥ ಎಲ್ಲ ಕೇಪಬಿಲಿಟಿ DCM ಪ್ರಿಯಾಂಕ್ ಖರ್ಗೆ ಇರುವಂಥ ಮಾತುಗಳನ್ನು ಸಹ ತಿಳಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಈರಣ್ಣ ಜೊತೆ ಸುಮನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.